ಯಲ್ಲಮ್ಮನ ದೇವಸ್ಥಾನಕ್ಕೆ ಹೋಗಿದ್ದ ಮಣಿಕಟ್ಟಿ ಗ್ರಾಮದ ಭಕ್ತಾದಿಗಳು. ನಮ್ಮೂರಿನಿಂದ ಈ ಸಲ ಸರ್ಕಾರಿ 3 ಬಸ್ಸಿನಿಂದ ಯಲ್ಲಮ್ಮ ಜಾತ್ರೆಗೆ ಹೋಗಿರುತ್ತೇವೆ. ಜಾತ್ರೆಯಲ್ಲಿ ಉತ್ತಮವಾಗಿ ಎಲ್ಲರೂ ಜಾತ್ರೆಯನ್ನು ನೆರವೇರಿಸಿ ಹಾಗೂ ಯಲ್ಲಮ್ಮನ ಬಾಗಲಕೋಟೆ ಜಿಲ್ಲಾ ಬಾಗಲಕೋಟೆ ತಾಲೂಕಿನ ಮಣಿಕಟ್ಟಿ ಗ್ರಾಮದಿಂದ ಯಲ್ಲಮ್ಮನ ಗುಡ್ಡಕ್ಕೆ 250 ಜನ ಬಂದಿರುತ್ತದೆ. ಸವದತ್ತಿ ಯಲ್ಲಮ್ಮನ ಗುಡ್ಡದಲ್ಲಿ ಎಲ್ಲ ಅಮ್ಮನ ದರ್ಶನ ಪಡೆದು ಎಲ್ಲರೂ ಕೂಡಿ ಮೇಲೆ ಸುಮಾರು 1-1.5 ಗಂಟೆಗೆ ಗುಡ್ಡದ ಮೇಲೆ ಬಂದು ನಮ್ಮ ಊರಿನ ಎಲ್ಲ ಭಕ್ತಾದಿಗಳು ಕೂಡಿ ಒಂದು ಕಡೆ ಊಟದ ವ್ಯವಸ್ಥೆಯನ್ನು ಇರುತ್ತದೆ. ಪಡ್ಡಲಿಗೆ ಪೂಜೆಯನ್ನು ತುಂಬಿಸಿ ಕಾಯಿ ಹೊಡಿಸಿ ಪೂಜೆ ಮಾಡಿ ಅಲ್ಲೇ ಸ್ವಲ್ಪ ಅನ್ನ ಸಂತರ್ಪಣೆ ಇರುತ್ತದೆ. ಕರಿಗಡುಬು ಹಾಗೂ ಮತ್ತು ಅನ್ನ ಸಾರು ಪಲ್ಯ ಇರುತ್ತದೆ ಮತ್ತು ನಾವು ಚಪಾತಿ ಉದುರೆ ಪಲ್ಯ ಸಾಕಷ್ಟು ಇಲ್ಲಿ ನಾವು ಈಗ ಪೂಜೆ ಕಾರ್ಯಕ್ರಮ ನೋಡಿಕೊಂಡು ಬರೋಣ. ಎಲ್ಲರೂ ಬನ್ನಿ. ಈ ಪೂಜೆ ಕಾರ್ಯಕ್ರಮ ಆಗೋ ಮುಂಚೆ ಎಲ್ಲ ನಮ್ಮ ಭಕ್ತಾದಿಗಳು ಬಂದಂಥವ್ರನ್ನ ನಿಮ್ಮನ್ನು ತೋರಿಸ್ತೀವಿ ನೋಡಿ. ಇಲ್ಲೇ ಸಾಕಷ್ಟು ಜನ ಹೆಣ್ಣು ಮಕ್ಕಳು ಬಂದಿರುತ್ತಾರೆ ಹಾಗೂ ಗಂಡು ಮಕ್ಕಳು ಮತ್ತು ವೃದ್ಧರು ಬಂದಿರುತ್ತಾರೆ. ಹಾಗೂ ಇಲ್ಲಿ ಪೂಜೆಯನ್ನು ಕೆಲವೇ ನಿಮಿಷದಲ್ಲಿ ಚಾಲೂ ಮಾಡುತ್ತಾರೆ. ನಮ್ಮ ಊರಿನ ಜೋಗಮ್ಮ ಆದಂಥ ಶಾಂತವ್ವ ಮಾದರು, ಜನ್ನವ್ವ ಮಾದರು ಹಾಗೂ ರೇಣವ್ವ ಮಾದರು ಹಾಗೂ ರೇಷ್ಮಾ ಮಾದರು ಹಾಗೂ ಹನುಮವ್ವ ಮಾದರು, ರೇಣುಕಾ ಮಾದರು ಆಗಿರುತ್ತಾರೆ. ದಯವಿಟ್ಟು ಈ ಸುದ್ದಿ ನಮ್ಮ ಕಾರ್ಯಕ್ರಮ ಚಾಲೂ ಮಾಡುತ್ತಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಕೆಲವೇ ಅಮ್ಮ ಪ್ರದರ್ಶನ ಆಗುತ್ತಾಳೆ. ಇಲ್ಲೊಬ್ಬರು ಮೈ ಒಳಗ ಅಮ್ಮ ಬಂದಿರುತ್ತಾಳೆ. ಅಮ್ಮನನ್ನು ನೋಡಲಿಕ್ಕೆ ಜನ ಬಹಳ ಮಂದಿ ಬಂದಿರುತ್ತಾರೆ. ಹಾಗೂ ಇವು ಮಣಿಕಟ್ಟಿ ಭಕ್ತಾದಿಗಳು ಪ್ರತಿ ವರ್ಷವೂ ಕೂಡ ಇಲ್ಲಿ ಬಂದು ಭಾರಿ ಚಂದರದಿಂದ ಒಗ್ಗಟ್ಟಿನಿಂದ ಮಾಡುತ್ತಾರೆ.